ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಈ ದಿವಸ ಸ್ವಲ್ಪ ವೃತ್ತಿಯಲ್ಲಿ ಕಿರಿಕಿರಿ ಇದೆ. ಈ ದಿವಸ ಅಂದರೆ ಸ್ವಲ್ಪ ನಿಧಾನಗತಿಯಲ್ಲಾಗುತ್ತೆ, ಜೊತೆಗೆ ಬೆಲೆ ಸಿಗೋದಿಲ್ಲ ನಿಮ್ಮ ಕೆಲಸಕ್ಕೆ, ಅದು ಮನಸ್ಸಿಗೆ ಬೇಸರ ಆಗುತ್ತೆ. ಈ ಕಾರಣದಿಂದಾಗಿ ಅಮ್ಮನವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿದ್ರೆ ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ, ವೃತ್ತಿಯಲ್ಲೂ ನಿಮಗೆ ಸ್ವಲ್ಪ ಸಮಾಧಾನ ಫಲ ಕಡಿಮೆ ಇದೆ. ಇನ್ನು ಈ ದಿವಸ ಮಾತಿನ ಕೌಶಲ್ಯದಿಂದ ಕಾರ್ಯ ಸಾಧನೆ ಆಗ್ತಕ್ಕಂಥದ್ದಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಕಲಾವಿದರಿಗೆ ಚೆನ್ನಾಗಿದೆ. ಪ್ರಯಾಣದಲ್ಲಿ ತೊಂದರೆ ಇದೆ, ಹಿರಿಯ ಮಿತ್ರರಲ್ಲಿ ಕಲಹ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಈ ದಿವಸ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಡ್ರಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ, ಯೋಚನೆ ಮಾಡೋದು ಬೇಡ. ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಇರ್ತದೆ. ಈ ದಿವಸ ಸೇವಕರು ಸಹಾಯಕರಿಂದ ತೊಂದರೆಗಳು ವಿರೋಧಗಳು ಬರುವ ಸಾಧ್ಯತೆ ಇದೆ. ಈ ದಿವಸ ಆಹಾರದಲ್ಲೂ ನೀರಿನ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ, ಸಂಗಾತಿಯ ಆರೋಗ್ಯದಲ್ಲೂ ವ್ಯತ್ಯಾಸ ಇದೆ, ಆಹಾರ ತೊಂದರೆ ಮಾಡಿಕೊಳ್ತೀರಾ, ಮಾತು ಹಣ ಈ ವಿಚಾರಗಳಲ್ಲಿ ತೊಂದರೆ ಅನುಭವಿಸುವ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಈ ದಿವಸ ಈಶ್ವರನ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ವ್ಯಯ ಅಧಿಕವಾಗಿದೆ, 4-5 ಥರದಲ್ಲಿ ಬಂದುಬಿಡ್ತದೆ, ಅದು ನಿಮಗೆ ಬೇಜಾರಾಗ್ಬಿಡುತ್ತೆ. ಒಂದಲ್ಲ ಅಂದರೆ ಏನಪ್ಪ ಇಷ್ಟೊಂದು ಬಂದುಬಿಡ್ತಲ್ಲ ಅಂತ. ಆಮೇಲೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಆಗಿಬಿಡುತ್ತೆ, ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ದಿವಸ ಮಾತು ಸ್ವಲ್ಪ ನೀವು ಮಾತಾಡಿದ್ದು ಅದೇನು ರುಚಿಸೋದಿಲ್ಲ ಇನ್ನೊಬ್ಬರಿಗೆ, ಹೀಗಾಗಿ ಮಾತು, ಹಣ, ಕುಟುಂಬ ವ್ಯವಹಾರ ಇವುಗಳಲ್ಲಿ ಬಹಳ ಎಚ್ಚರಿಕೆ ಬೇಕು. ನೀವು ಕೂಡ ಈಶ್ವರ ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ದಿವಸ ವ್ಯಯ ಇದೆ, ಲಾಭವೂ ಇದೆ. 4-5 ರೀತಿಯ ಲಾಭ ಕಂಡ್ರೆ 1-2 ರೀತಿಯಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ. ನಿಮಗೆ ಮಾತು, ಬರವಣಿಗೆ ಇತ್ಯಾದಿಗಳಲ್ಲಿ ಅನುಕೂಲಕರವಾಗಿದೆ, ವೃತ್ತಿಯಲ್ಲೂ ಚೆನ್ನಾಗಿದೆ, ನಿಮಗೇನು ಹೆಚ್ಚಿನ ತೊಡಕು ಕಾಣ್ತಾ ಇಲ್ಲ, ಯೋಚನೆ ಮಾಡಬೇಡಿ. ಈ ದಿವಸ ನೀವು ಶನೈಶ್ಚರ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದು ಗಮನಿಸಿ. ಓಂ ಕೂರ್ಮಾಂಗಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಂಡ್ರೆ ಶನಿ ಕೃಪೆಯಾಗುತ್ತೆ, ಹೇಳಿಕೊಡಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.